ಗೆಲುವಿನ ಗುರಿ ಹತ್ರ ಬರ್ತಿದ್ದ ಹಾಗೆ ಉಸ್ತುವಾರಿನ 2 ಕೈಲಿ ಹಿಡಿಬಹುದಾ ಅಂತ ಕೇಳ್ದೆ ಸರ್. ಗೂಟದ ಮೇಲೆ ಇರಬಾರ್ದು ಚೀಲ ಅಂತ ಬೇಕಂತ ಕೈ ರಜತ್ ಅವರು ತಮ್ಮ ಉಸ್ತುವಾರಿ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಫೇವರಿಸಂ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ನಾನು ಸಾಟರ್ಡೆ ಬರೋಕಿನ ಮುಂಚೆ ಎಷ್ಟು ಝೂಮ್ ಹಾಕಿ ನೋಡಿರಲ್ಲ. ಆ ಲೀಡರ್ಶಿಪ್ ಕ್ವಾಲಿಟಿ ಕಾಣಲ್ಲ ರಜತ್. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕ. ಜವಾಬ್ದಾರಿಯುತವಾಗಿ ನ್ಯಾಯ ಎತ್ತಿ ಹಿಡಿಬೇಕಾಗಿದ್ದ ಕ್ಯಾಪ್ಟನ್ ರಜತ್ ಕ್ಯಾಪ್ಟನ್ ಆಗಿದ್ದೇನೆ ಎಂಬ ದರ್ಪದಲ್ಲಿ ನ್ಯಾಯನ ಬಿಟ್ಟು ಅನ್ಯಾಯಗಳ ಪರ ನಿಂತು ಜೋಕರ್ ಆಗ್ಬಿಟ್ರು. ಭವ್ಯ ಆಡಿರುವ ಹಲವು ಆಟಗಳಲ್ಲಿ ರೂಲ್ಸ್ ಬ್ರೇಕ್ ಆದ್ರೂ ಯಾರೇ ಅಣ್ಲಿಲ್ಲ. ತ್ರಿವಿಕ್ರಮ್ ಹನುಮಂತು ಕೈ ತಾಗಿ ಬಲೂನ್ ಬಕೆಟ್ ನಲ್ಲಿ ಬಿದ್ರೂ ಸಹಿತ ಲಕ್ನಿಂದ ಬಿತ್ತು ಎಂಬ ಸಮಜಾಯಿಷಿಯನ್ನ ಕೊಟ್ರು. ಚೆಂಡು ಹಿಡಿದಿಟ್ಟುಕೊಳ್ಳುವ ಟಾಸ್ಕ್ ಒಂದರಲ್ಲಿ ಭವ್ಯ ಹನುಮಂತನಿಗೆ ಹೊಡೆದ್ರೂ ಸಹಿತ ಭವ್ಯಗೆ ಯಾವುದೇ ಶಿಕ್ಷೆಯನ್ನ ಕೊಡ್ಲಿಲ್ಲ. ಮತ್ತೆ ಪ್ರಶ್ನೆಯನ್ನು ಮಾಡದೆ ಸುಮ್ಮನೆ ನಿಂತಹ ರಜತ್. ಹನುಮಂತು ನನ್ನ ಬಟ್ಟೆನ ಎಳೆದಿದ್ದಕ್ಕಾಗಿ ನಾನು ಹೊಡೆದೆ ಎಂಬ ಮಾತಿಗೆ ರಜತ್ ತಲೆ ಅಲ್ಲಾಡಿಸಿದ್ದು ಬಿಟ್ರೆ ಏನೂ ಮಾಡ್ಲಿಲ್ಲ. ಮೋಸದ ಆಟ ಆಡಿದ್ದಕ್ಕಾಗಿ ಹಿಂದೆ ಆಗಿರುವಂತ ಮಹಾ ಮಂಗಳಾರತಿನ ಭವ್ಯ ಮರ್ತಿದ್ದಾಳೆ. ಮತ್ತೆ ಆ ಮಂಗಳಾರತಿ ಸಾಕಾಗಿಲ್ಲ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಹನುಮಂತನಿಗೆ ಭವ್ಯ ಹೊಡೆದಿದ್ದಕ್ಕಾಗಿ ಭವ್ಯನ ಮನೆಯಿಂದ ಹೊರ ಕಳಿಸಿ ಕಿಚ್ಚ ಸುದೀಪ್ ಅವರು ಪಾಠ ಕಳಿಸ್ತಾರ? ಕಾದ್ ನೋಡ್ಬೇಕು. ರಜತ್ ಕ್ಯಾಪ್ಟನ್ಸಿನ ದುರ್ಬಳಕೆ ಮಾಡಿಕೊಂಡಿದ್ದಕ್ಕಾಗಿ ಕಿಚ್ಚನಿಂದ ರಜತ್ಗೆ ಅದ್ಧೂರಿ ಮಹಾ ಮಂಗಳಾರತಿ ನಡೆಯೋದಂತೂ ಗ್ಯಾರಂಟಿ. ಮತ್ತೊಂದು ಕಡೆ ಮಂಚು ನ್ಯಾಯಕ್ಕಾಗಿ ಪಟ್ಟು ಹಿಡಿಬೇಕಾಗಿತ್ತು, ಸೈಲೆಂಟ್ ಆಗ್ಬಿಟ್ರು. ಭವ್ಯಾಳ ಕುತ್ತಿಗೆಗೆ ಕೈ ಹಾಕಿ ಬೆಳೆಸಿದ್ರು. ಇದಕ್ಕೆ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ. ರಜತ್ 50 ದಿನಗಳ ನಂತರ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಕಿಚ್ಚನ ಕ್ಲಾಸ್ ರಜತ್ಗೆ ಹಲವು ಬಾರಿ ಮಿಸ್ ಆಗಿದ್ದೇ ಆಗಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಜೊತೆಗೆ ಆಗಾಗ ನಾಲಿಗೆಯನ್ನ ಹರಿಬಿಟ್ಟಿದ್ದು ಇದೆ, ಹಲ್ಲೆ ಮಾಡಿದ್ದೂ ಇದೆ. ಕಂಟೆಂಟ್ ಕೊಡ್ತಿದ್ದಾರೆ ಅಂತ ಬಿಗ್ ಬಾಸ್ ಬಿಡ್ತಿದ್ರೋ ಅಥವಾ ಎಲ್ಲಾ ಸೇರಿ ಒಂದಿನ ಮಹಾ ಮಂಗಳಾರತಿನೇ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ. ಕಳೆದ ವಾರ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರುವಂತಹ ರಜತ್ ತಪ್ಪು ನಡೀತಾ ಇರೋದನ್ನ ನೋಡಿದ್ರು ನೋಡದಂತೆ ತಮ್ಮ ಜವಾಬ್ದಾರಿಯನ್ನ ಮರೆತು ಅನ್ಯಾಯದ ಪರವಾಗಿ ನಿಂತು ಸ್ಪರ್ಧಿಗಳಿಗೆ ಮೋಸ ಮಾಡಿದ್ರು. ತ್ರಿವಿಕ್ರಮ್ ಭವ್ಯನ ಗೆಲ್ಲಿಸೋಕಾಗಿ ರಜತ್ ಈ ವಾರ ಕ್ಯಾಪ್ಟನ್ ಆದಂಗೆ ಕಾಣಿಸ್ತು. ಸೊ ಇದೆಲ್ಲದರ ಕುರಿತಾಗಿ ಕಿಚ್ಚ ಸುದೀಪ್ ಅವರು ರಜತ್ ಅವ್ರಿಗೆ ಯಾವ ರೀತಿಯಾಗಿ ಮಹಾ ಮಂಗಳಾರತಿಯನ್ನ ಮಾಡ್ತಾರೆ, ಮತ್ತೆ ಎಷ್ಟೇ ಹೇಳಿದ್ರು ಬುದ್ಧಿ ಕಲಿಯದೆ ಮೋಸ ಮಾಡ್ತಾ ಇರುವಂತಹ ಭವ್ಯಕ್ಕೆ ಕಿಚ್ಚ ಸುದೀಪ್ ಅವರು ಯಾವ ಲೆವೆಲ್ಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಮತ್ತು ಈ ವಾರ ಟಾಸ್ಕ್ ಅಲ್ಲಿ ಗೆದ್ದು ಮೊದಲ ಫಿನಾಲೆ ಟಿಕೆಟ್ ಅನ್ನ ಪಡೆದಿರುವಂತಹ ಹನುಮಂತ ಲಮಾನಿಗೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಮಾತಾಡಬಹುದು, ಏನೆಲ್ಲ ಹೇಳ್ಬೋದು, ಎಲ್ಲರೂ ಕೂಡ ಕಾದುಕೊಳ್ತಿದ್ದಾರೆ. ಏನೇನೆಲ್ಲ ಆಗ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ಬನ್ನಿ ನೋಡ್ತಾ ಹೋಗೋಣ. ಈ ವಾರ ಬಿಗ್ ಬಾಸ್ ಆಯೋಜನೆ ಮಾಡಿರುವಂತಹ ಹಲವು ಟಾಸ್ಕ್ಗಳು ಡಿಫರೆಂಟ್ ಆಗಿ ಯೂನಿಕ್ ಆಗಿ ಇದ್ವು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಡಿಫರೆಂಟ್ ಮ್ಯಾನರಿಸಮ್ ನಲ್ಲಿ ಎಲ್ಲಾ ಟಾಸ್ಕ್ಗಳು ರೆಡಿ ಆಗಿದ್ವು, ಡಿಸೈನ್ ಆಗಿದ್ವು. ನೋಡ್ಲಿಕ್ಕೆ ಒಂದು ರೀತಿ ಕುತೂಹಲ ಕೆರಳಿಸ್ತಾ ಇತ್ತು. ಆಟ ಹೇಗಿರುತ್ತೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಸಾಕಷ್ಟು ರೀತಿಯಾದಂತಹ ಕುತೂಹಲ ಎಲ್ಲರ ಮನದಲ್ಲಿತ್ತು. ಸೊ ಹೀಗಾಗಿ ಈ ವಾರ ಟಾಸ್ಕ್ ಆಫ್ ವೀಕ್ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಹಾಗೆ ಈ ವಾರ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಆಟಗಳನ್ನ ಡಿಸೈನ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಸ್ಪರ್ಧಿಗಳು ಕೂಡ ಆಟವನ್ನ ಆಡಿದ್ದಾರೆ, ಟಕ್ಕರ್ ಫೈಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಕ್ಯಾಪ್ಟನ್ ಆಗಿರುವಂತ ರಜತ್ ಅವರು ನಿಭಾಯಿಸಬೇಕಾಗಿರುವಂತ ಜವಾಬ್ದಾರಿಗಳು ಸಾಕಷ್ಟಿದ್ವು. ಯಾಕೆ ಅಂತಂದ್ರೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನ ಸರಿಯಾಗಿ ಆಲೋಚನೆ ಮಾಡಬೇಕಾಗಿರುವಂತಹ ರಜತ್ ಅವರು ಈ ವಾರ ಮಾತ್ರ ಜೋಕರ್ ತರ ವರ್ತಿಸಿದ್ದು. ಸೊ ಆ ಎಲ್ಲಾ ಟಾಸ್ಕ್ ಗಳಿಗೂ ಕೂಡ ಅವಮಾನ ಮಾಡ್ದಂಗಾಯ್ತು. ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ಬಿಗ್ ಬಾಸ್ ತಂಡ ಒಂದು ಸೂಪರ್ ಡೂಪರ್ ಆದಂತ ಒಂದು ಟಾಸ್ಕ್ ಅನ್ನ ರೆಡಿ ಮಾಡಿದ್ರು ಅಂತಂದ್ರೆ ತಪ್ಪಾಗಂಗಿಲ್ಲ. ಏನದು ಟಾಸ್ಕ್ ಅಂತಂದ್ರೆ ಚೆಂಡನ್ನ ಯಾರು ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾರೆ, ಮತ್ತೆ ಇನ್ನೊಬ್ಬರು ಯಾರೆಲ್ಲ ಚೆಂಡುಗಳನ್ನ ಅವರು ಕಲೆಕ್ಟ್ ಮಾಡಿರ್ತಾರೆ ನೋಡಿ, ಅದನ್ನ ಭರ್ಜರಿಯಾಗಿ ದಾಳಿ ಮಾಡಿ ಆ ಚೆಂಡುಗಳನ್ನ ಅವರು ಫಿನಿಶ್ ಮಾಡಿಸ್ಬೇಕು, ಅಂತಂದ್ರೆ ಕೆಳಗ್ ಬೀಳಿಸ್ಬೇಕು, ಅಥವಾ ಏನೋ ಒಂದು ಮಾಡಿ ತಮ್ಮಲ್ಲಿರುವಂತಹ ಚೆಂಡುಗಳ ಸಂಖ್ಯೆ ಹೆಚ್ಚಾಗಿರ್ಬೇಕು ಅಂತಿಮವಾಗಿ. ಈ ರೀತಿಯಾದಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಸ್ಪರ್ಧಿಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಅಗ್ರೆಸಿವ್ ಆಗಿ ಕೂಡ ಆಟ ಆಡ್ತಾ ಇದ್ರು, ಸ್ವಲ್ಪ ತಾಳ್ಮೆಯನ್ನು ಕೂಡ ಹೊಂದಿದ್ರು ಕೆಲ ಸ್ಪರ್ಧಿಗಳು. ಆದ್ರೆ ಭವ್ಯ ಮಾತ್ರ ತಾಳ್ಮೆನ ಕಳೆದುಕೊಂಡು
ಅನ್ಕೊಂಡ್ರ ಗೊತ್ತಾಗ್ಲಿಲ್ಲ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಭವ್ಯ ಆಟ ಆಡ್ತಾ ಇದ್ರು, ಎಲ್ರಿಗೂ ಕೂಡ ಟಕ್ಕರ್ ಫೈಟ್ ಅನ್ನೇ ಕೊಡ್ತಾ ಇದ್ರು. ಆದ್ರೆ ಅವರು ತಾಳ್ಮೆ ಕಳೆದುಕೊಂಡಿರೋ ಕಾರಣಕ್ಕಾಗಿ ಅಂತಂದ್ರೆ ಹನುಮಂತು ಎಲ್ಲರ ಒಂದು ಟ್ರೇಲ್ ಇರುವಂತ ಚೆಂಡುಗಳನ್ನ ಬೀಳಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಒಂದು ಆಟಕ್ಕೆ ತಿರುವನ್ನ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ, ಮತ್ತೆ ಯಾರ ಕಡೆಯೂ ಕೂಡ ಹೆಚ್ಚು ಚೆಂಡುಗಳು ಇರಬಾರ್ದು ಅನ್ನೋ ಒಂದು ಸ್ಟ್ರಾಟಜಿಗಾಗಿ. ಸೊ ಎಲ್ಲರ ಟ್ರೇಯಲ್ಲಿ ಯಾರು ಎಲ್ಲ ಹೆಚ್ಚಾಗಿ ಆ ಚೆಂಡುಗಳನ್ನ ಇಟ್ಕೊಂಡಿರ್ತಾರೆ ನೋಡಿ, ಹೋಗಿ ಹೋಗಿ ಬೀಳಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ತಮ್ಮ ಆಟವನ್ನ ತಾವು ಹನುಮಂತು ಚೆನ್ನಾಗಿ ಆಟ ಆಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಭವ್ಯಾಳ ಟ್ರೇಯಲ್ಲಿ ಹೆಚ್ಚು ಆ ಚೆಂಡುಗಳು ಇರೋ ಕಾರಣಕ್ಕಾಗಿ ಭವ್ಯಾಳ ಆ ಟ್ರೇ ಅನ್ನ ಬೆಳೆಸಲಿಕ್ಕೆ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಭವ್ಯ ಆ ಟ್ರೇನ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು, ತಮ್ಮ ಚೆಂಡುಗಳನ್ನ ಉಳಿಸ್ಕೊಳ್ಬೇಕಾಗಿತ್ತು. ಅದರ ಹೊರತಾಗಿ ಅಲ್ಲಿ ಹನುಮಂತು ಅವರು ಅವರ ಟ್ರೇನ ಬೆಳೆಸ್ಬಿಟ್ಟಿದ್ದಾರೆ, ಆ ಚೆಂಡುಗಳನ್ನೆಲ್ಲ ನೆಲಕ್ಕೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ತೆಗೆದು ಒಂದು ಹನುಮಂತನಿಗೆ ಕೊಟ್ಟು ಬಿಡ್ತಾರೆ, ಬೆನ್ನಿಗೆ ಹೊಡೆದು ಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಆಟದ ಉಸ್ತುವಾರಿಯಾಗಿ ನಿಂತ್ಕೊಂಡಿರುವಂತ ರಜತ್ ಅವರು ಜವಾಬ್ದಾರಿಯುತವಾಗಿ ಹನುಮಂತನಿಗೆ ಭವ್ಯ ಅವರು ಹೊಡೆದಿದ್ದನ್ನ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ಅಥವಾ ಅವ್ರಿಗೆ ಯಾವ್ದಾದ್ರೂ ಒಂದು ಶಿಕ್ಷೆಯನ್ನ ಕೊಡಬೇಕಾಗಿತ್ತು, ಏನೋ ಒಂದು ಫೌಲು ಏನಾದ್ರೂ ಕೊಡಬೇಕಾಗಿತ್ತು. ಸೊ ಆ ವಿಚಾರವನ್ನ ಹೈಲೈಟ್ ಮಾಡಲಿಲ್ಲ ರಜತ್ ಅವರು, ಅಲ್ಲಿಗೆ ಸುಮ್ಮನೆ ಮಾಡಿಬಿಟ್ರು ಮತ್ತೆ ತೇಲಿಸ್ಬಿಟ್ರು. ಸೊ ಈ ವಿಚಾರ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗಿದೆ. ಮತ್ತೊಂದ್ ಕಡೆ ಹನುಮಂತ್ ಅವರು ಭವ್ಯ ಅವರು ನನಗೆ ಹೊಡೆದ್ರು ಅಂತ ಹೇಳಿ ರಜತ್ ಮುಂದೆ ಹೋಗಿ ಹೇಳಿದ್ರು ಸಹಿತ ರಜತ್ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಮತ್ತೆ ಭವ್ಯ ಅವರು ಅದಕ್ಕೊಂದು ಕಾರಣವನ್ನ ಕೊಡ್ತಾರೆ, ಏನು ಅಂತಂದ್ರೆ ಹನುಮಂತು ನನ್ನ ಬಟ್ಟೆಯನ್ನ ಎಳೆದ್ರು, ಸೊ ಹೀಗಾಗಿ ನಾನು ಹೊಡೆದೆ ಅಂತ ಹೇಳ್ತಾರೆ. ಸೊ ಈ ಕಾರಣವನ್ನ ಕೊಟ್ಟಾಗ ಭವ್ಯ ಮಾತಿಗೆ ರಜತ್ ಅವರು ತಲೆ ಅಲ್ಲಾಡಿಸಿದ್ದು ಬಿಟ್ರೆ ಅಲ್ಲಿ ಸತ್ಯವನ್ನ ಪರೀಕ್ಷೆ ಮಾಡುವಂತ ಒಂದು ಸಣ್ಣ ಪ್ರಯತ್ನ ರಜತ್ ಅವ್ರ ಕೈಯಿಂದ ಆಗ್ಲಿಲ್ಲ. ಸೊ ಹೀಗಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಭವ್ಯ ಮತ್ತೆ ರಜತ್ ಇಬ್ಬರಿಗೂ ಸೇರಿ ಇವತ್ತು ಮಾರಿ ಹಬ್ಬ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಟಾಸ್ಕ್ ಅಲ್ಲೂ ಸಹಿತ ಭವ್ಯ ಅದೇ ಚಾಳಿಗೆನ ಮುಂದುವರಿಸಿರ್ತಾರೆ. ಗೌತಮಿ ಮತ್ತೆ ಇಲ್ಲಿ ಭವ್ಯ ಅವರು ಆಟಕ್ಕಿಳಿದಿರ್ತಾರೆ, ಫೀಲ್ಡ್ ಇಳಿದಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ಕೈಯಲ್ಲಿ 2 ಜಾರನ್ನ ಕೊಟ್ಟಿರ್ತಾರೆ. ಆ ಜಾರಲ್ಲಿ ನೀರಿರುತ್ತೆ. ಸೊ ಆ ಜಾರಲ್ಲಿ ಇಬ್ರು ಸೇರಿ ಹೊಡೆದಾಡ್ಕೊಂಡು ನೀರನ್ನ ಖಾಲಿ ಮಾಡಬೇಕು ಅಂತಂದ್ರೆ ಇಬ್ರು ಕೂಡ ಅಂತಂದ್ರೆ ಒಂದು ಕೈಯಲ್ಲಿ ಒಂದು ಅಸ್ತ್ರ ಕೊಟ್ಟಿರ್ತಾರೆ ಅವ್ರಿಗೆ ಬಟ್ಟೆದು. ಸೊ ಅದರ ಸಹಾಯದಿಂದ ಅವರು ನೀರನ್ನ ಬಿಳಿಸೋ ಒಂದು ಪ್ರಯತ್ನವನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಗೌತಮಿ ಕೈಯಲ್ಲಿರುವಂತ ಜಾರ್ ಏನಾಗುತ್ತೆ, ಕೆಳಗೆ ಬಿದ್ದ್ಬಿಡುತ್ತೆ, ನೀರೆಲ್ಲ ಖಾಲಿ ಆಗ್ಬಿಡುತ್ತೆ. ಆದ್ರೆ ಟೈಮ್ ಇರೋ ಕಾರಣಕ್ಕಾಗಿ ಗೌತಮಿ ಅಟ್ಯಾಕ್ ಮಾಡಿ ಭವ್ಯಾಳ ಕೈಯಲ್ಲಿರುವಂತ ಆ ನೀರಿನ ಜಾರ್ ಏನಿರುತ್ತಲ್ಲ, ಸೊ ಅದರಲ್ಲಿರುವಂತ ನೀರನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಭವ್ಯ 2 ಕೈಯಿಂದ ಆ ಜಾರನ್ನ ಹಿಡಿದುಕೊಂಡಿರ್ತಾರೆ. ಅಂತಂದ್ರೆ ಆಟದ ನಿಯಮದಲ್ಲಿ ಜಾರನ್ನ ಒಂದೇ ಕೈಯಲ್ಲಿ ಹಿಡಿದಿರ್ಬೇಕು, ಇನ್ನೊಂದು ಕೈಯಲ್ಲಿ ಆ ಬಟ್ಟೆಯಿಂದ ಹೊಡೆಯುವಂತ ಅಸ್ತ್ರ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಹಿಡ್ಕೊಂಡಿರ್ಬೇಕು. ಆದ್ರೆ ಭವ್ಯ ತನ್ನ ಜಾರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಆ ಜಾರನ್ನ 2 ಕೈಯಿಂದ ಹಿಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ತಪ್ಪನ್ನ ನೋಡ್ತಾ ಇದ್ರು ರಜತ್, ಏನು ಕೂಡ ಲೆಕ್ಕಿಸದೆ ಅದರ ಬಗ್ಗೆ ಏನು ಮಾತಾಡದೆ ಫೌಲ್ ಕೊಡದೆ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಅನ್ಯಾಯದ ಪರವೇ ನಿಂತ್ಕೊಂಡು ಅಲ್ಲಿ ಗೌತಮಿಗೆ ನ್ಯಾಯ ಕೊಡಿಸೋದನ್ನ ಮರೆತು ಬಿಡ್ತಾರೆ. ಆಟದಲ್ಲಿ ಗೆದ್ದಿರೋ ಕಾರಣಕ್ಕಾಗಿ ಫಿನಾಲೆ ಓಟಕ್ಕೆ ಆಯ್ಕೆ ಆಗಬೇಕು ಅನ್ನೋ ಒಂದು ಟಾಸ್ಕ್ ಕೂಡ ನಿರ್ಮಾಣ ಆಗಿರುತ್ತೆ. ಆ ಸಂದರ್ಭದಲ್ಲಿ ಭವ್ಯ, ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ್ ಇವರೆಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಆಟಕ್ಕಾಗಿ ನಿಂತ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಮೋಕ್ಷಿತಾ ಮೊದಲೇದಾಗಿ ಔಟ್ ಆಗ್ತಾರೆ. ತದನಂತರ ಭವ್ಯ ಅವರು ಕೂಡ ಒಂದಷ್ಟು ಬ್ಯಾಗ್ಗಳನ್ನ ಅವ್ರ ಹೆಗಲಿಗೆ ಹೊರಿಸಿರುವಂತಹ ಸಂದರ್ಭದಲ್ಲಿ ಆ ವೇಟ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುವಂತಹ ಭವ್ಯ ಅವರು ಅದನ್ನ ಕೆಳಗೆ ಇರುವಂತಹ ಆ ಒಂದು ಕಟ್ಟಿಗೆಗೆ ಅಂತಂದ್ರೆ ಆ ಸ್ಟಿಕ್ಕಿಗೆ ಅವರು ಆ ಮೂಟೆಗಳನ್ನೆಲ್ಲವನ್ನು ಕೂಡ ಅದಕ್ಕೆ ಟಚ್ ಮಾಡಿ ನಿಲ್ಸಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂತಂದ್ರೆ ಆ ಭಾರವನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತ ಒಂದು ಸ್ಟ್ರಾಟಜಿಯನ್ನ ಇಲ್ಲಿ ಭವ್ಯ ಅದನ್ನ ಅನುಸರಿಸಿರ್ತಾರೆ. ಸೊ ಹೀಗಾಗಿ ಮಂಜು ಅವರು ಧ್ವನಿ ಎತ್ತಿರ್ತಾರೆ, ಸೊ ಅಲ್ಲಿ ಫೌಲ್ ಕೊಡಬೇಕು, ಅವರು ಆಟನ ತಪ್ಪಾಗಿ ಆಡ್ತಾ ಇದ್ದಾರೆ ನೋಡಿ ಅಂತ ಅಂದ್ರೆ ಅಲ್ಲಿ ರಜತ್ ಅವರು ಹೇಳಿರೋ ಮಾತೇನು ಅಂತಂದ್ರೆ ಅದನ್ನ ಬುಕ್ಕಲ್ಲಿ ಬರ್ದಿದ್ದಾರ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತಿಸಿರುವಂತಹ ರಜತ್ಗೆ ಇವತ್ತು ಕಿಚ್ಚನಿಂದ ಅದ್ಯಾವ ಕ್ಲಾಸ್ ನಡೆಯುತ್ತೋ ನೋಡ್ಬೇಕಾಗತ್ತೆ. ರಜತ್ ಅವರು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ತಂಡ ರಜತ್ಗೆ ಹೋಲುವಂತ ಒಂದು ಟಾಸ್ಕ್ ಮತ್ತೆ ಒಂದು ವೇಷವನ್ನ ಅವ್ರಿಗಾಗಿಯೇ ರೆಡಿ ಮಾಡ್ತಾರೆ. ಏನು ಅಂತಂದ್ರೆ ರಜತ್ಗೆ ಹೋಲುವುದು ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಖಳನಾಯಕ ಅಂತ ಹೇಳಿ, ಖಳನಾಯಕ ಪರ್ಫಾರ್ಮೆನ್ಸ್ ನ ತುಂಬಾ ಚೆನ್ನಾಗಿ ಅವರು ಅನುಸರಿಸ್ತಾರೆ, ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆ ಒಂದು ಸೆಟ್ ಮಾಡಿರೋದಾಗಿರ್ಬೋದು, ಮತ್ತೆ ವೇದಿಕೆನ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಮತ್ತೆ ಅದಕ್ಕಂತಲೇ ಅವ್ರಿಗೆ ಬ್ಲ್ಯಾಕ್ ಡ್ರೆಸ್ ಅನ್ನ ಕೊಟ್ಟಿರೋದು, ಸೊ ಅದೆಲ್ಲವೂ ಕೂಡ ಚೆನ್ನಾಗಿತ್ತು. ತದನಂತರ ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರು ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ದರ್ಪದಲ್ಲಿ ತಾವು ತೆಗೆದುಕೊಳ್ಬೇಕಾಗಿರುವಂತ ನಿರ್ಧಾರ ಮತ್ತೆ ನಾನೇನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಮರ್ತ್ಬಿಟ್ಟು ಹೆಂಗಂದ್ರೆ ಹಂಗೆ ವರ್ತಿಸಿದ್ದಕ್ಕೆ ಇವತ್ತು ಅವರಿಗೆ ಇಂತಹ ಗತಿ ಬಂತು ಅಂತಂದ್ರೆ ತಪ್ಪಾಗಂಗಿಲ್ಲ. ಅವರು ವಾರದ ಮೊದಲನೇ ದಿನವೇ ಎಡವಿದ್ರು. ಎಲ್ಲರೂ ಕೂಡ ಅವಾಗ ಹೇಳಿದ್ರು ಕಿಚ್ಚನ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಕ್ಲಾಸ್ ಇರುತ್ತೆ ಅನ್ನೋ ಹಂಗೆಯೇ ವಾರದ ಮೊದಲನೇ ದಿನವೇ ವರ್ತಿಸಿದ್ರು. ಅದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದ್ರೆ ಯಾರಿಗೆ ಟಿಕೆಟ್ ಫಿನಾಲೆಗೆ ಅವರು ಅರ್ಹರು, ಯಾರು ಟಿಕೆಟ್ ಹೋಮ್ಗೆ ಅರ್ಹರು ಅಂತ ಹೇಳಿ 5 ಸ್ಪರ್ಧಿಗಳನ್ನ ಅಲ್ಲಿ
ನೀವು ಹೇಳಿಕೆನ ಕೊಡಬೇಕು ಅಂತ ಹೇಳಿ ರಜತ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ರಜತ್ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ವ್ಯಕ್ತಿ ಯಾರು ಹೇಳಿ, ಹನುಮಂತ ಲಮಾನಿನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹನುಮಂತ ಲಮಾನಿ ಟಿಕೆಟ್ ಟು ಹೋಮ್ ಇವರು ಅರ್ಹ ವ್ಯಕ್ತಿ, ಇವರು ಫಿನಾಲೆಗೆ ಹೋಗೋಕೆ ಇವರಿಗೆ ಅನರ್ಹ ಅಂತ ಹೇಳಿ ಈ ರೀತಿಯಾಗಿ ಒಂದಿಷ್ಟು ರೀತಿಯಾದಂತಹ ರೀಸನ್ ಗಳನ್ನ ಕೊಟ್ಟು ಅದು ವ್ಯಂಗ್ಯವಾಗಿ ಹಾಡಿನ ಮೂಲಕ ಅವರಿಗೆ ರೀಸನ್ ಅನ್ನ ಕೊಟ್ಟಾಗ ಎಲ್ಲರೂ ಅಂದ್ಕೊಂಡಿದ್ರು ಬೇಕಂತಲೇ ಹನುಮಂತನನ್ನ ಟಾರ್ಗೆಟ್ ಮಾಡಿ ಇವಪ್ಪ ಈ ರೀತಿಯಾಗಿ ಟಿಕೆಟ್ ಟು ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಹನುಮಂತು ಅವರು ಟಿಕೆಟ್ ಫಿನಾಲೆ ಅರ್ಹ ವ್ಯಕ್ತಿ, ಅವ್ರ ಬಗ್ಗೆ ಏನ್ ಗೊತ್ತಿ ರಜತ್ ಅವ್ರಿಗೆ ಅಂತ ಹೇಳಿ ಒಂದಷ್ಟು ಜನ ಮೂಗ್ ಮುರಿದಿದ್ದು ಕೂಡ ಉಂಟು. ಸೊ ಅಲ್ಲಿಂದಲೇ ರಜತ್ ಅವರು ವೀಕ್ಷಕರ ಪ್ರೀತಿನ ಕಳೆದುಕೊಳ್ಳಲು ಶುರು ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಹನುಮಂತು ವಾರದ ಮೊದಲನೇ ದಿನ ರಜತ್ ಅವರು ಅದೇನೋ ಒಂದು ಟಿಕೆಟ್ ಅನ್ನ ಕೊಟ್ಟಿರ್ತಾರೆ ನೋಡಿ, ಟಿಕೆಟ್ ಟು ಹೋಮ್ ಅಂತ ಹೇಳಿ. ಸೊ ಅದರ ತದ್ವಿರುದ್ಧವಾಗಿ ನಾನು ಟಿಕೆಟ್ ಟು ಹೋಮ್ ಅಲ್ಲ ದೋಸ್ತ, ನಾನು ಟಿಕೆಟ್ ಟು ಫಿನಾಲೆ ಅಂತ ಹೇಳಿ ಮೊದಲ ಟಿಕೆಟ್ ಅನ್ನ ತೆಗೆದುಕೊಂಡು ಹನುಮಂತು ರಜತ್ ಅವ್ರಿಗೆ ಏನು ಕೂಡ ರಿಯಾಕ್ಟ್ ಮಾಡಲಿಲ್ಲ. ಈ ಬೇರೆಯವರಾಗಿದ್ರೆ ಅದೇ ಜಾಗದಲ್ಲಿ ವಾದ ಮಾಡೋರು, ನಾನೇ ಸರಿ ಅಂತ ಹೇಳೋರು. ಆದ್ರೆ ಹನುಮಂತು ನಿನ್ನ ಅಭಿಪ್ರಾಯ ನೀನ್ ಹೇಳಿದಿ ಅಷ್ಟೇ ಅಂತ ಹೇಳಿ ಅವ್ರನ್ನ ಕೈ ಬಿಟ್ಟು ಅವತ್ತು ರಜತನನ್ನ ಚಿಕ್ಕೋರ್ ಮಾಡಿದ್ರು, ಹನುಮಂತು ದೊಡ್ಡವರಾದ್ರು ಅವತ್ತು. ಬಟ್ ಹನುಮಂತು ಧನರಾಜ್ ಮುಂದೆ ಒಂದು ಮಾತು ಹೇಳಿರ್ತಾರೆ, ಅವ್ರಿಗೆ ಅನಿಸಿದ್ದನ್ನ ಹೇಳಿದ್ದಾರೆ, ಬಟ್ ನಾವೇನ್ ಹಂಗಿರಕ್ಕಾಗತ್ತಾ, ನಾವು ನಮ್ಮ ಆಟದ ಮೂಲಕ ತೋರ್ಸೋಣ ಅಂತ ಹೇಳಿರ್ತಾರೆ. ಸೊ ಅದೇ ಮಾತಿನಂತೆ ಹನುಮಂತು ಫಿನಾಲೆಗೆ ಮೊದಲ ಟಿಕೆಟ್ ಅನ್ನ ಪಡೆದಿರುವಂತ ಸ್ಪರ್ಧಿ ಹನುಮಂತನೇ ಆಗಿದ್ದಾರೆ. ಸೊ ಇದಕ್ಕಿಂತ ರಜತ್ ಅವರಿಗೆ ಬೇರೊಂದು ಅವಮಾನ ಇಲ್ಲ ಅಂತ ಹೇಳ್ಬೋದು. ಸೊ ಇದೆಲ್ಲವನ್ನು ಕೂಡ ಓವರಾಲ್ ಆಗಿ ಥಿಂಕ್ ಮಾಡಿ ಗಣನೆಗೆ ತೆಗೆದುಕೊಂಡು ಅಳೆದು ತೂಗಿ ಝೂಮ್ ಹಾಕಿ ನೋಡಿ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ನೋಡಿ ಬಂದಿರುವಂತ ಕಿಚ್ಚ ಸುದೀಪ್ ಅವರು ಇವತ್ತು ಪಂಚಾಯಿತಿಯಲ್ಲಿ ಎಲ್ರಿಗೂ ಕೂಡ ತರಾಟೆ ತೆಗೆದುಕೊಳ್ಳಿಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಭವ್ಯ ಆಗಿರ್ಬೋದು, ರಜತ್ ಆಗಿರ್ಬೋದು, ಮತ್ತೆ ಮಂಜುದು ಕೂಡ ಕೆಲ ತಪ್ಪುಗಳಿದೆ. ಅಂತಂದ್ರೆ ಮಂಜು ಅವರು ಕೆಲವೊಂದಿಷ್ಟು ಅವರು ಅನ್ಯಾಯದ ವಿರುದ್ಧವಾಗಿ ನಡೆದುಕೊಳ್ಳುವಂತ ಸಂದರ್ಭದಲ್ಲಿ ರಜತ್ ಅವರಿಗೆ ಬುದ್ಧಿ ಹೇಳ್ಬೋದಾಗಿತ್ತು, ಮತ್ತೆ ನ್ಯಾಯಕ್ಕಾಗಿ ಪಟ್ಟಿಡಿಬೇಕಾಗಿತ್ತು. ಆಗ ಮಂಜು ಅವರು ಸೈಲೆಂಟ್ ಆಗಿದ್ದು ಕೂಡ ಅದು ಒಂದ್ ಸ್ವಲ್ಪ ಅಕ್ಷಮ್ಯ ಅಪರಾಧ ಆಯ್ತು, ಮತ್ತೆ ತಮ್ಮ ಆಟಕ್ಕೆ ಅದು ಸೋಲಾಗ್ಲಿಕ್ಕೂ ಕೂಡ ಕಾರಣ ಆಯ್ತು. ಸೊ ಇವತ್ತು ಟಿಕೆಟ್ ಫಿನಾಲೆ ಆ ಒಂದು ಆಟದಲ್ಲಿ ಅವರು ಹೊರಗುಳಿಬೇಕು ಅಂತಂದ್ರೆ ಸೊ ತಮ್ಮ ಸೈಲೆನ್ಸ್ನೇ ಕಾರಣ ಆಗಿರ್ಬೋದು. ಸೊ ಹೀಗಾಗಿ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬಹುದು ಕಿಚ್ಚ ಸುದೀಪ್ ಅವರು, ಯಾಕೆ ಹಾಗೆ ಮಾಡಿದ್ರಿ ಅಂತ ಹೇಳ್ಬೋದು. ಮತ್ತೆ ಇನ್ನು ಗೆಳತಿ ಅನ್ನೋ ಗುಂಗಲ್ಲೇ ಇರುವಂತಹ ಮಂಜು ಅವರಿಗೆ ಸ್ವಲ್ಪ ಚಳಿ ಬಿಡಿಸ್ಬೋದು ಅನ್ನೋದಿದೆ. ಸೊ ಈ ವಾರ ಮಂಜು ಅವರು ಕಳಪೆ ಹೋದ್ರಲ್ಲ, ಸೊ ಕಳಪೆ ಸರಿಯೇ ತಪ್ಪ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಅನಲೈಸೇಷನ್ ಆಗ್ಬೋದು. ಯಾಕಂತಂದ್ರೆ ಇಲ್ಲಿ ಎಲ್ಲಾ ವಿಚಾರವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಾಗ ರಜತ್ ಅವರು ಕಳಪೆ ಆಗ್ತಾರೆ, ಮಂಜಾ ಕಳಪೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಏನ್ ಮಾತಾಡ್ತಾರೆ ನೋಡ್ಬೇಕಾಗತ್ತೆ. ಮತ್ತೊಂದು ಟಾಸ್ಕ್ ನಲ್ಲಿ ಭವ್ಯಾಳ ಕುತ್ತಿಗೆಯನ್ನ ಹಿಡಿದು ಕೆಳಗ್ ಬೀಳಿಸಿ ಆಟವನ್ನ ಗೆಲ್ಲೋ ಪ್ರಯತ್ನದಲ್ಲಿ ಮಂಜಣ್ಣ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಅಗ್ರೆಸಿವ್ ಆಟದಲ್ಲಿ ಮಂಜಣ್ಣ ಅವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಯಾವ ರೀತಿ ಕಿಚ್ಚ ಸುದೀಪ್ ಅವರು ಮಂಜಣ್ಣನ್ಗೆ ಬುದ್ಧಿ ಹೇಳ್ತಾರೆ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇರೋದು ಇನ್ನೆರಡೇ ವಾರ. ಈ ವಾರದ ಪಂಚಾಯಿತಿಯಲ್ಲಿ ಸಾಕಷ್ಟು ರೀತಿಯಾದಂತ ತಪ್ಪುಗಳು ಸ್ಪರ್ಧಿಗಳಿಂದ ಆಗಿದೆ. ಅದರಲ್ಲೂ ಕ್ಯಾಪ್ಟನ್ ಇಂದಲೇ ಸಾಕಷ್ಟು ರೀತಿಯಾದ ತಪ್ಪುಗಳು, ಬೇಜವಾಬ್ದಾರಿತನದಿಂದ ಸೊ ರಜತ್ ಅವರು ಜೋಕರ್ನಂತೆ ಕಾಣಿಸ್ತಾ ಇದ್ದಾರೆ. ಸೊ ರಜತ್ಗಾಗಿರ್ಬೋದು, ಭವ್ಯಗಾಗಿರ್ಬೋದು, ಮಂಜಣ್ಣಂಗಾಗಿರ್ಬೋದು, ಮತ್ತೆ ತ್ರಿವಿಕ್ರಮ್ ಅವರಿಗಾಗಿರ್ಬೋದು, ಹಲವರಿಗೂ ಕೂಡ ಇವತ್ತು ಕಿಚ್ಚನಿಂದ ತರಾಟೆ ಇದೆ, ಕಿಚ್ಚನಿಂದ ಮಹಾಮಂಗಳಾರತಿ ಆಗೋದು ಸಾಕಷ್ಟಿದೆ. ಸೊ ನೋಡೋಣ ಕಿಚ್ಚ ಸುದೀಪ್ ಅವರು ಇವ್ರಿಗೆಲ್ಲರಿಗೂ ಕೂಡ ಯಾವ ರೀತಿ ಬುದ್ಧಿ ಹೇಳ್ತಾರೆ, ಮತ್ತೆ ಇವರು ತಮ್ಮ ಆಟವನ್ನ ಇನ್ನೂ ಕೂಡ ಎಚ್ಚೆತ್ಕೊಳ್ಬೇಕಾಗಿರುವಂತಹ ಸ್ಪರ್ಧಿಗಳು ಕೂಡ ಇದ್ದಾರೆ. ಸೊ ಅದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೆಂಗೆ ಚುರುಕು ಮುಟ್ಟಿಸ್ತಾರೆ ಅದನ್ನು ಕೂಡ ಕಾದ್ ನೋಡೋಣ. ಮತ್ತೆ ಫಿನಾಲೆಗೆ ಮೊದಲ ಟಿಕೆಟ್ ಅನ್ನ ಪಡೆದಿರುವಂತಹ ಹನುಮಂತ ಲಮಾನಿಗೆ ಕಿಚ್ಚ ಸುದೀಪ್ ಅವರು ಏನ್ ಮಾತಾಡ್ತಾರೆ, ಆ ಕುರಿತಾಗಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.